ಆ ಸ್ಟೋರಿಯನ್ನು ಆಮೇಲೆ ನೋಡೋಣ. ವರ್ಕ್ ಫ್ರಮ್ ಹೋಮ್ಗೆ ದೇಶದ ಜನತೆಗೆ ಮೋದಿ ಸಲಹೆಯನ್ನು ಕೊಟ್ಟಿರುವಂಥದ್ದು. ಮೋದಿ ಸಲಹೆಯ ಬೆನ್ನಲ್ಲೇ ಆಟೋ ಕ್ಯಾಬ್ ಚಾಲಕರಿಗೂ ಕೂಡ ಆತಂಕ ವ್ಯಕ್ತವಾಗಿದೆ. ವರ್ಕ್ ಫ್ರಮ್ ಹೋಮ್ ಆಯ್ಕೆಗೆ ಕಂಪನಿಗಳು ಹೋದರೆ ನಮಗೆ ಸಂಕಷ್ಟ ಎದುರಾಗತ್ತೆ, ಚಾಲಕರ ಸ್ಥಿತಿ ಮತ್ತಷ್ಟು ಸಂಕಷ್ಟಕ್ಕೆ ಬೀಳುತ್ತೆ ಅಂತ ಹೇಳಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಆನ್ಲೈನ್ ಕ್ಲಾಸಸ್, ಮತ್ತೊಂದು ಕಡೆಗೆ ವರ್ಕ್ ಫ್ರಮ್ ಹೋಮ್. IT ಕಂಪನಿಯನ್ನೇ ನಂಬಿಕೊಂಡು ಆಟೋ ಟ್ಯಾಕ್ಸಿ ಚಾಲಕರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ತೊಂದರೆ ಆಗತ್ತೆ ಅನ್ನೋದು ಇವರ ಅಳಲು, ಆತಂಕ. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಇದೆಲ್ಲ ಕಟ್ಟಾಗಿ ಹೋಗುತ್ತೆ, ನಮಗೆ ಸಿಗುವಂತಹ ಬಾಡಿಗೆ ಏನಿದೆ ಅದು ಸಿಗೋದಿಲ್ಲ, ಇದರಿಂದ ನಮಗೆ ತೊಂದರೆ ಆಗತ್ತೆ ಅನ್ನೋದು ಅವರ ಆತಂಕ. ಏನು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಿನ್ನೆ ಹೈದರಾಬಾದ್ನಲ್ಲಿ ನಡೆದಂಥ ಸಭೆಯಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಚಾಲಕರ ವರ್ಗ ತೀರಾ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಆಟೋ ಚಾಲಕರುಗಳು LPG ಸಮಸ್ಯೆ ಆಗಿರ್ಬೋದು, ಕ್ಯಾಬ್ನಂತಹ ಚಾಲಕರುಗಳು ಡೀಸೆಲ್ನಂತಹ ಸಮಸ್ಯೆಗಳಾಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಮೇಲಿಂದ ಮೇಲೆ ದರ ಏರಿಕೆಗಳಾಗ್ತಾ ಇರ್ತಕ್ಕಂಥ ವಿಚಾರಗಳಾಗಿರ್ಬೋದು. ಇನ್ನು ಈ ಸಮಸ್ಯೆಗಳಿಂದನೇ ಹೊರಬರೋದಕ್ಕೆ ಚಾಲಕರ ವರ್ಗ ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ನಿನ್ನೆ ನಡೆದಂಥ ಸಭೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ವರ್ಕ್ ಫ್ರಮ್ ಹೋಮ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಚಾಲಕರ ವರ್ಗ ಎಲ್ಲೋ ಒಂದು ಕಡೆ ಕುಗ್ಗುವಂತಹ ಪರಿಸ್ಥಿತಿ ಇದಾಗಿದೆ. ಸೊ ಚಾಲಕರ ವರ್ಗವನ್ನು ಕೂಡ ಪರಿಗಣನೆಗೆ ತಗೊಂಡು ಹೇಳಿಕೆಗಳನ್ನು ನೀಡಬೇಕಾಗ್ತದೆ. ನಮ್ಮ ಪ್ರತಿನಿಧಿ ಭರತ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್, ವರ್ಕ್ ಫ್ರಮ್ ಹೋಮ್ನಿಂದ ಆಟೋ ಚಾಲಕರಿಗೆ ಯಾವೆಲ್ಲ ಸಮಸ್ಯೆ ಆಗುತ್ತೆ, ಕ್ಯಾಬ್ ಚಾಲಕರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು? ನವೀನ್, ಈಗ ಕಳೆದ 1.5 ತಿಂಗಳಿಂದ ಆಟೋ LPG ಗ್ಯಾಸ್ ಪೂರೈಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಅದರ ಜೊತೆಗೆ ಸುಮಾರು ₹5.73 ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿ ಮತ್ತಷ್ಟು ಹೊರೆಯನ್ನು ಆಟೋ ಚಾಲಕರ ಮೇಲೆ ಹಾಕಿರುವಂಥದ್ದು. ಈ ಸಂದರ್ಭದಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆಟೋ ಚಾಲಕರು ಜೊತೆಗೆ ಕ್ಯಾಬ್ ಚಾಲಕರಿಗೆ ಹೆಚ್ಚಿನ ಗ್ರಾಹಕರಿರದೆ IT-BT ಕಂಪನಿಗಳಲ್ಲಿ, ಅಂದರೆ IT-BT ಕಂಪನಿಗಳೇನಾದ್ರೂ ಈಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಹೋದ್ರೆ ಖಂಡಿತವಾಗಿ ಗ್ರಾಹಕರ ಕೊರತೆ ಉಂಟಾಗುತ್ತೆ. ಅಂದರೆ ಪ್ರಮುಖವಾಗಿ ಮಾರ್ನಿಂಗ್ ಟೈಮಲ್ಲಿ ಜೊತೆಗೆ ಈವ್ನಿಂಗ್ ಟೈಮಲ್ಲಿ ಗ್ರಾಹಕರನ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡುವಂತಹ ಒಂದು ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಕಾಯಮಾಗಿ ಆಟೋ ಚಾಲಕರು ಗ್ರಾಹಕರಿಗೆ ಸೇವೆ ಕೊಡ್ತಾ ಇರ್ತಾರೆ, ಜೊತೆಗೆ ಕ್ಯಾಬ್ ಚಾಲಕರು ಕೂಡ ಕೆಲವು ಉದ್ಯೋಗಿಗಳಿಗೆ ಕಾಯಮಾಗಿ ಸೇವೆಯನ್ನು ಕೊಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನಾದರೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಉದ್ಯೋಗಿಗಳು ಮನೆಯಿಂದ ಕಚೇರಿಗೆ ಬರುವಂಥದ್ದನ್ನು ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಜೊತೆಗೆ ಕ್ಯಾಬ್ ಚಾಲಕರಿಗೆ ಖಂಡಿತವಾಗಿಯೂ ಗ್ರಾಹಕರ ಕೊರತೆ ಉಂಟಾಗುತ್ತೆ. ಹಾಗಾಗಿ ಮೊದಲೇ ಆಟೋ LPG ಗ್ಯಾಸ್ ಸಮಸ್ಯೆ ಆಗಿದೆ, ಮತ್ತೊಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ಇರುವಂತಹ ಗ್ರಾಹಕರನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಈಗ ಆಗ್ತಾ ಇರುವಂಥದ್ದು. ಅಂದರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡೋದ್ರಿಂದ ಖಂಡಿತವಾಗಿಯೂ ಗ್ರಾಹಕರ ಕೊರತೆ ಉಂಟಾಗುತ್ತೆ. ಇದರಿಂದ ನಮಗೆ ದಿನನಿತ್ಯದ ಒಂದು ಆದಾಯದ ಮೇಲೆ ಕೂಡ ಪರಿಣಾಮ ಆಗುತ್ತೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಬೇಡ ಅನ್ನೋ ಒಂದು ಒತ್ತಾಯವನ್ನ, ಒಂದು ಅಭಿಪ್ರಾಯವನ್ನ ಈಗ ಆಟೋ ಚಾಲಕರು ಜೊತೆಗೆ ಕ್ಯಾಬ್ ಚಾಲಕರು ಈಗ ಹೇಳ್ತಾ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.